ಅಪ್ಪನ ಬರ್ಡೇನ ಫುಲ್ ಗ್ರ್ಯಾಂಡ್ ಆಗಿ ಸೆಲೆಬ್ರೇಟ್ ಮಾಡ್ಬೇಕು. ಅದಕ್ಕೋಸ್ಕರ ಏನೇನ್ ವ್ಯವಸ್ಥೆ ಬೇಕು ಎಲ್ಲ ಮಾಡ್ಕೋಬೇಕು. ಅಪ್ಪಂಗೆ ದೊಡ್ಡದಾಗಿ ಸರ್ಪ್ರೈಸ್ ಕೊಡ್ಬೇಕು. ಅದೆಲ್ಲ ಓಕೆ ಮೇಡಮ್, ಆದ್ರೆ ಯಜಮಾನ್ರಿಗೆ ಈ ಆಡಂಬರಗಳೆಲ್ಲ ಇಷ್ಟ ಆಗಲ್ಲ. ಆಡಂಬರನ ಬರ್ಡೇನ ಖುಷಿಯಾಗಿ ಸೆಲೆಬ್ರೇಟ್ ಮಾಡ್ಕೊಳ್ಳೋದು ಆಡಂಬರ ಎಲ್ಲಿಂದ ಆಗುತ್ತೆ ಸುಬ್ಬು? ಶ್ರೀಮಂತಿಕೆ ಇದೆ ಅಂದ್ ಮಾತ್ರಕ್ಕೆ ಸಂತೋಷ ಪಡೋದೇ ತಪ್ಪ? ಇದು ಆಡಂಬರ ಆಗ್ಬಾರ್ದು, ಸಂಭ್ರಮ ಆಗ್ಬೇಕು. ಎಲ್ರು ಖುಷಿಯಿಂದ ಕೂತು ಕುಪ್ಪಳಿಸ್ಬೇಕು. ಅಪ್ಪನ ಸಂತೋಷಕ್ಕೋಸ್ಕರ ನಾವೆಲ್ಲರೂ ಅವ್ರ ಜೊತೆಗಿದ್ದು ಅವ್ರ ಬರ್ಡೇನ ಸೆಲೆಬ್ರೇಟ್ ಮಾಡ್ಬೇಕು. ಸರಿ ಮೇಡಮ್, ನೀವು ಹೇಳ್ತಾ ಇರೋದು ಕೇಳಿದ್ರೆ ನನಗೂ ತುಂಬಾ ಖುಷಿ ಆಗ್ತಾ ಇದೆ. ಯಜಮಾನ್ರು ಹುಟ್ಟಿದಪ್ಪ ಅಂದ್ರೆ ನಮಗೊಂದು ದೊಡ್ಡ ಹಬ್ಬ ಇದ್ದಂಗೆನೆ. ಮೇಡಮ್, ಯಜಮಾನ್ರು ಹುಟ್ಟಿದ ಹಬ್ಬಕ್ಕೆ ಒಂದ್ ಕಡೆ ಅನ್ನದಾನ ನಡೀತಾ ಇರುತ್ತೆ, ರಕ್ತದಾನ ನಡೀತಾ ಇರುತ್ತೆ, ಇನ್ನೊಂದ್ ಕಡೆ ದೇವ್ರ ಪೂಜೆ ನಡೀತಾ ಇರುತ್ತೆ. ಯಜಮಾನ್ರು ಅದೇ ಸಾಕು, ಇದೆಲ್ಲ ಬೇಡ, ಸಿಂಪಲ್ ಆಗಿ ಮಾಡೋಣ ಅಂತ ಹೇಳ್ತಾರೆ ಮೇಡಮ್. ಅದಕ್ಕೇನ್ ಮಾಡೋದು? ಇದೆಲ್ಲ ಅಪ್ಪನ ಫ್ಯಾನ್ಸ್ ಅವ್ರಿಗೋಸ್ಕರ ಮಾಡೋ ಸೇವೆಗಳು ಸುಬ್ಬು. ಆದ್ರೆ ನಾವ್ ಅಪ್ಪನಿಗೋಸ್ಕರ ಏನಾದ್ರೂ ಸ್ಪೆಷಲ್ ಆಗಿ ಮಾಡ್ಬೇಕಲ್ವಾ? ನನಗ್ ಗೊತ್ತಿಲ್ಲ. ಅಪ್ಪನ ಬರ್ಡೇನ ನಾವು ಸೆಲೆಬ್ರೇಟ್ ಮಾಡ್ಲೇಬೇಕು. ಹೇಗಾದ್ರೂ ಮಾಡಿ ಅವ್ರನ್ನ ಒಪ್ಪಿಸ್ಲೇಬೇಕು. ಸರಿ ಮೇಡಮ್, ಹಂಗಂದ್ರೆ ಸರ್ಪ್ರೈಸ್ ಅಂತೆಲ್ಲ ಏನು ಮಾಡೋದು ಬೇಡ, ಯಜಮಾನ್ರ ಪರ್ಮಿಷನ್ ತಗೊಂಡೆ ಸೆಲೆಬ್ರೇಟ್ ಮಾಡೋಣ. ಇಂದೇ ಡೌನ್ಲೋಡ್ ಮಾಡಿ ಮತ್ತು ನಿಮ್ಮ ನೆಚ್ಚಿನ ಶೋಗಳನ್ನ ಆನಂದಿಸಿ.